ನಮ್ಮ ಹೆಸರು ಅನಿಲ್ ಕುಮಾರ್ ಅಂತ, ಸುನುಕುಂಟೆ ಅಂತ. ನಮ್ಮ ಪ್ರಭಾಕರನ್ನ ಫೋನ್ ಮಾಡಿದ್ರೆ ಯಾವ ಚಿಕ್ಕ ಕೆಲಸ ಬೇಕಾಗಿತ್ತು. ಈ ದಿನ ಬಂದಿರಲಿ ನಮ್ಮೂರಿಗೆಲ್ಲ ದೇವಸ್ಥಾನಕ್ಕೆಲ್ಲ ರೋಡ್ ಹಾಕೊಟ್ಟಿದ್ದಾರೆ. ದೇವಸ್ಥಾನಕ್ಕೆ ಮುಂದೆ ದೇವಸ್ಥಾನಕ್ಕೆ ಟೈಲ್ಸ್ ಹಾಕೊಟ್ಟಿದ್ದಾರೆ. ಯಾವುದೇ ಚಿಕ್ಕ ಕೆಲಸಕ್ಕೆ ಫೋನ್ ಮಾಡಿದ್ರೆ ಫೋನ್ ಅಟೆಂಡ್ ಮಾಡ್ತಾರೆ. ಇವತ್ತಿನ ವಿಚಾರ ಮದುವೆಗೆ ಈ ದಿನ ಸಹಾಯ ಮಾಡ್ಬೇಕು ಅಂದ್ರೆ ಫೋನ್ ಮಾಡಿದ್ರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇದನ್ನ ಎಲ್ಲ ಬಂದಿದ್ವಿ. ನಮ್ಮ ಜೊತೆ ಏನಾದ್ರೂ ಬೇಕಾದ್ರೂ ಫೋನ್ ಮಾಡಿದ್ರೆ ಅಟೆಂಡ್ ಮಾಡ್ತಾರೆ. ಚಿಕ್ಕವರಿಂದ ದೊಡ್ಡವರಿಂದ ಅವ್ರಿಗೆ ಸುರಣಿಯಾಗಿರ್ತೀವಿ ನಾವು. ನಮಸ್ಕಾರ, ನಮ್ಮ ಹೆಸರು ಸಂತೋಷ್ ಅಂತ, ಸುನುಕುಂಟೆ. ನಾವು ಇವಾಗ ನಂಗ್ಲಿ ಕೃಷ್ಣಗಿರಿ ಹತ್ರ ಬಂದಿದ್ದೀವಿ ಪ್ರಭಾಕರನ್ ಅವ್ರನ್ನ ಮೀಟ್ ಮಾಡಕ್ಕೆ. ನಾವು ಪ್ರಭಾಕರನ್ ಅವ್ರಿಗೆ ಬಡವ್ರ ಮದುವೆ ಇತ್ತು. ಬಡವ್ರ ಮದುವೆಗೋಸ್ಕರ ಒಂದು ಫೋನ್ ಮಾಡಿದ ತಕ್ಷಣ ಬಂದಿದ್ದಾರೆ. ಮತ್ತೆ ನಮ್ಮೂರಿಗೆಲ್ಲ ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಇನ್ವೈಟ್ ಮಾಡಿದ್ದೀವಿ. ಇಲ್ಲಾಂದ್ರೆ ಒಂದು ಉದಾಹರಣೆ, ಒಂದು ವರ್ಷ ಮೊದಲು ಒಂದು ಮನೆ ಬಿದ್ದಿತ್ತು ಊರಲ್ಲಿ. ಪಾಪ ಅವರು ಆಪೋಸಿಟ್ ಪಾರ್ಟಿ ಅವರು ನಾವು ಫೋನ್ ಮಾಡಿದ ತಕ್ಷಣ ಯಾವ ಪಾರ್ಟಿ ಅಂತ ಮಾಡಿಲ್ಲ, ತಕ್ಷಣ ಬಂದು ಆರ್ಥಿಕ ಸಹಾಯ ಮಾಡಿದ್ರು. ಒಂದು 20,000 ಸಹಾಯ ಮಾಡಿದ್ರು ಕರೆದ ತಕ್ಷಣ. ಮತ್ತೆ ಬೇರೆ ದೇವಸ್ಥಾನಕ್ಕೆ ಎಲ್ಲ, ಆಂಜನೇಯ ದೇವಸ್ಥಾನಕ್ಕೆಲ್ಲ ಕಾಂಟ್ರಾಕ್ಟ್ ಎಲ್ಲ ಮಾಡಿಕೊಟ್ರು, ಗ್ರಾನೈಟ್ ಎಲ್ಲ ಮಾಡಿಕೊಟ್ರು. ಮತ್ತೆ ಯಾವುದೋ ಒಂದು ವಿಷಯಕ್ಕೆ ನಾವು ಫೋನ್ ಮಾಡ್ಬೇಕಾದ್ರೆ ತಕ್ಷಣ ಬಂದು ಸಹಾಯ ಮಾಡ್ತಾರೆ. ಅದರಿಂದ ನಾವು ಎಷ್ಟೇ ಇದ್ದಾದ್ರೂ ಅವ್ರ ಜೊತೆಯಲ್ಲೇ ಇದ್ದು ನಾವು ಮುಂದೆ ಸಾಧಿಸ್ಕೊಂಡು ಕಷ್ಟ ಪಡ್ತೀವಿ. ಅವ್ರಿಗೆ ಎಷ್ಟಾದ್ರೂ ಕಷ್ಟಪಡಕ್ಕೆ ರೆಡಿ ಇದ್ದೀವಿ ನಾವು. ಅದರಿಂದ ಅವ್ರು ನಮ್ಗೆ ಅಷ್ಟೇ ರೆಸ್ಪಾನ್ಸ್ ಮಾಡ್ತಾರೆ. ಅವರು ಒಂದು ಫೋನ್ ಒಂದು ನೈಟ್ 12 ಗಂಟೆಯಲ್ಲಿ ಮಾಡಿದ್ರು ಒಂದು ರಿಂಗೇ ಇರ್ತಾರೆ ಅವರು. ಮತ್ತೆ ಒಂದು ದಿವಸ ಸಿರಾಗಿ ಒಂದು ದಿವಸ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಸಿರಾಗಿ ಒಂದು ದಿವಸ ಕೂಡ ಒಂದು ಪಾನಕ ಮಾಡಕ್ಕೆ, ಮತ್ತೆ ಏನಾದ್ರು ಸಿಹಿ ಹಂಚಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ. ದೇವಸ್ಥಾನಕ್ಕೆಲ್ಲ ಪ್ರಸಾದಕ್ಕೆ ಮಾಡ್ತಾರೆ. ಎಲ್ಲದಕ್ಕೂ ಹೆಲ್ಪ್ ಮಾಡಕ್ಕೆ ಮಾಡ್ತಾರೆ. ಅದರಿಂದ ನಾವು ಪ್ರಭಾಕರನ್ ಅವ್ರನ್ನ ಬಿಟ್ಟು ಹೋಗಲ್ಲ. ಅದರಿಂದ ನಾವು ಯಾವುದೇ ಒಂದು ವಿಷಯಕ್ಕಾದ್ರೂ ಕೂಡ ಅವರು ನಮ್ಮ ಜೊತೆಯಲ್ಲೇ ಇರ್ತಾರೆ. ಅದಕ್ಕೆ ನಾವು ಅವ್ರ ಜೊತೆಗಿಂತ ನಾವು 50 ಪಟ್ಟಿದ್ರೆ ನಾವು 100 ಪಟ್ಟು ಅವ್ರ ಜೊತೆಯಲ್ಲೇ ಇರ್ತೀವಿ ಜಾಸ್ತಿ. ಅದಕ್ಕೆ ಬಿಟ್ಟು ಕೊಡಕ್ಕೆ ನಾವು ಇದು ಮಾಡಲ್ಲ. ನಮ್ದು ಸುನುಕುಂಟೆ, ಈ ನಮ್ಮ ಪ್ರಭಾಕರ್ ಅವರ ಊರಿನ ಪಕ್ಕದಲ್ಲಿ ಸುಮಾರು ವರ್ಷಗಳಿಂದ ಇವರ ಅಪ್ಪನ ಕಾಲದಿಂದ ನಾವು ಯಾವ ತರ ಅವ್ರ ಅಪ್ಪನ ಕಾಲದಲ್ಲಿ ನಾವು ಕೂಡ ಸಣ್ಣ ಪುಟ್ಟ ಈ ಯಾವುದು ಕಾಂಟ್ರಾಕ್ಟ್ ಕೆಲಸಗಳ ಮೋರಿಗಳು ಅದ್ರ ಕಟ್ತಾ ಬರ್ತಾ ಇದ್ವು. ಅವರ ಹೊಟ್ಟೆಯಲ್ಲಿ ಒಳ್ಳೆಯ ಉತ್ತಮ ಪುರುಷ ಪ್ರಭಾಕರ್ ಹುಟ್ಟಿದ್ದಾರೆ. ಇವ್ರ ಕೆಲಸ ಏನಂತಂದ್ರೆ ಅವರು ಸ್ವಾರ್ಥವಾಗ ಬೆಳವಣಿಗೆ ಬಿಟ್ಟು ಸುಮಾರು ಜನರ ಸೇವಾ ತಾಲೂಕಿನಲ್ಲಿ ಕೇಳ್ತಾ ಇರ್ತೀವಿ. ಇಷ್ಟು ಅಷ್ಟು ಅಂತ ಹೇಳಕ್ಕಾಗಲ್ಲ, ಎಲ್ಲ ನೋಡಿರಲ್ಲ ನಾನು. ಎಷ್ಟೋ ಜನರಿಗೆ ಒಳ್ಳೆಯವ ಒಂದು ಅವರ ಸ್ವಂತ ಖರ್ಚಿನಿಂದ ಮದುವೆಗಾಗಿರ್ಬೋದು, ದೇವಸ್ಥಾನಕ್ಕಾಗಿರ್ಬಹುದು, ರೈತರಿಗಾಗಿರ್ಬಹುದು, ಎಲ್ಲ ಇದರಲ್ಲೂ ಅವರೊಂದು ನನಗೆ ಈ ಸಹಾಯ ಬೇಕು ಅಂತಂದ್ರೆ ಅವರು ಒಂದು ಒಳ್ಳೆಯ ಭಾವನೆಯಿಂದ ಅವರನ್ನು ಈಡೇರಿಸಲಿಕ್ಕೆ ಮುಂದೆ ಬರ್ತಾರೆ. ಅದೇ ಬಿಟ್ಟರೆ ನಮ್ಮೂರು ಕೂಡ ನಮ್ಮ ಹುಡುಗರು ಹೇಳಿದ್ರು, ದೇವಸ್ಥಾನ ಕೆಲಸ ಹಾಕಿದ್ದಾರೆ, ದೇವಸ್ಥಾನ ಕೆಲಸ ಹಾಕಿ ಅಭಿವೃದ್ಧಿ ಮಾಡಕ್ಕೆ ಕೊಟ್ಟಿದ್ದಾರೆ, ಮದುವೆ ಕೊಟ್ಟಿದ್ದಾರೆ. ಇದು ಬಿದ್ದೋಗಿತ್ತು ನಮ್ಮ ಊರಿನಲ್ಲಿ ಒಂದು ಮನೆ, ಅವ್ರು ಕೂಡ ಸಹಾಯ ಮಾಡಿದ್ದಾರೆ. ಎಲ್ಲಕ್ಕೂ ಇನ್ನು ಇದಕ್ಕಿಂತ ಮುಂಚಿತವಾಗಿ ನಮಗೆ ನೆಚ್ಚಿ ಆಗಿರುವುದು ಫೋನ್ ಎತ್ತಿದ್ರೆ ಸಾಕು ಚೆಕ್ ಅಂತ ಮಾತಾಡುವ ಒಂದು ವ್ಯಕ್ತಿ ನಮ್ಮ ಪ್ರಭಾಕರ್ ಅವರು. ಮೊದಲು ನಮ್ಮ ಎಂ ವೆಂಕಟಪ್ಪ ಇದ್ರು, ಅಂಬರೀಷ್ ಅವರಿದ್ರು, ಅವ್ರು ಕೂಡ ಎತ್ತಾ ಇದ್ರು. ಈಗ ನಮ್ಮ ಪ್ರಭಾಕರ್ ಕೂಡ ಅದಕ್ಕಾಗಿ ಸ್ಪಂದಿಸ್ತಾರೆ. ಇವರು ಎಷ್ಟೋ ಜನರಿಗೆ ಆರ್ಥಿಕ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹಿಂದೆ ಇದ್ಕೊಂಡು ಆದಷ್ಟು ಮುಂದೆ ತರ್ತಾ ಇದ್ದಾರೆ. ಮುಂದೆ ತರ್ತಾ ನಮ್ಮೂರಿನಲ್ಲಿ ಒಬ್ಬ ಬಡ ಕುಟುಂಬ ಮುನಿಯಪ್ಪ ಅಂತ, ಅವ್ರ ಮಗಳಿಗೆ ಅಕಸ್ಮಾತ್ ಸಡನ್ ಆಗಿ ಏನೇನೋ ಬಾಧೆಗಳು ಬಿದ್ದು ಮದುವೆ ಫಿಕ್ಸ್ ಆಯ್ತು. ಆ ಮದುವೆಗೆ ಏನಾದ್ರೂ ಸಹಾಯ ಮಾಡ್ಬೇಕಪ್ಪ ಅಂತ ನಾವು ಕೇಳಿದಾಗ ತಕ್ಷಣ ನಾನು ಬರ್ತೀನಪ್ಪ, ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಆ ಮದುವೆ ಹುಡುಗನ ತಂದೆ ಅವರನ್ನ ಮತ್ತು ನಾವೆಲ್ಲ ಸೇರಿದ್ದೀವಿ. ಫೋನ್ ಮಾಡಿದಾಗ ಎತ್ತಿ ಬಂದಿದ್ದಾರೆ. ಅದೇ ನಮ್ಗೆ ತುಂಬಾ ಸಂತೋಷ. ಇವರನ್ನು ಇಷ್ಟು ಅಷ್ಟು ಅಲ್ಲ, ಜಾಸ್ತಿ ಜನರಿಗೆ ಅವಕಾಶ ಮಾಡುವ ಒಂದು ರೀತಿಯಲ್ಲಿ ಬೆಳೆಸಬೇಕೆಂದು ಕೋರುತ್ತಾ ನಮ್ಮ ಪ್ರಭಾಕರ್ ಅವರನ್ನು ಯಾವಾಗಲೂ
ಚಿರಸ್ಥಾಯಿವಾಗಿರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾನಿಪ್ಪ. ಹಿರಿಯರು ಹೇಳ್ತಾ ಇದ್ರು, ದೇವರ ರೂಪದಲ್ಲಿ ಯಾರೋ ಒಬ್ಬನ್ ಕಳಿಸ್ತಾನೆ, ಅವರನ್ನು ಎಳೆದುಕೊಂಡು ಮುಂದಕ್ಕೆ ಬರ್ತಾನೆ ಅಂತ. ಅದಕ್ಕೆ ನನ್ಗೆ ಅನಿಸ್ತಾ ಇದೆ, ಇವಾಗ ಈ ರೀತಿ ಯಾವುದೇ ಒಂದು ತೊಂದರೆಕ್ಕೂ, ಒಂದು ಈ ಮದುವೆಗೂ, ಈ ದೇವಸ್ಥಾನಗಳಿಗೂ, ಎಲ್ಲ ಖರ್ಚುಗಳಿಗೂ ಇವರಂತವ್ರನ್ನು, ನಮ್ಮ ಪ್ರಭಾಕರ್ ಅಂತವರನ್ನು ದೇವರು ಇವರ ಇದಕ್ಕಾಗಿ ನೇಮಿಸಿರ್ತಾನೆ ಅಂತ ಅನ್ಕೊಂತೀವಿ ನಾವು. ನಮ್ಗೆ ಒಬ್ಬರಿಗೆ ಅಂತಲ್ಲ, ನಾನು ನೋಡ್ತಾ ಇದ್ದೀನಿ ಇಡೀ ತಾಲೂಕಿನಂತ ಇವರ ಈ ಒಂದು ಯೂಟ್ಯೂಬ್ನಲ್ಲಿ ಆಗಿರ್ಬೋದು, ಪೇಪರ್ನಲ್ಲಿ ಆಗಿರ್ಬೋದು, ಇವ್ರದ್ದು ಬರ್ತಾನೆ ಇರ್ತದೆ. ಇಂಥ ಒಂದು ಉತ್ತಮ ಪ್ರಭಾಕರ್ ಅವರಿಗೆ ಮುಂದಿನ ಪೀಳಿಗೆಯಲ್ಲಿ ದೇವರು ಒಳ್ಳೆಯ ಒಂದು ಭೋಗಭಾಗ್ಯಗಳನ್ನು ಉಂಟು ಮಾಡಿ, ಇವಾಗ 100 ಜನಕ್ಕಲ್ಲ, ಇವಾಗ ಸಾವಿರಾರು ಜನರ ಸೇವೆಯಲ್ಲಿ ಮುಳುಗಿ ತೇರಲಿ ಅಂತ ಆ ಭಗವಂತನೇ ನಾನು ಪ್ರಾರ್ಥಿಸ್ತಾ ಇದ್ದೇನೆ. మా పేరు రెడ్డప్ప, మా సునుకుంట. మా ఊర్లో ప్రభాకర్ అన్న మాకు గన్ను దేవస్థానంకి టైస్ చెప్తున్నాడు. ఒక ఇల్లు కడిపోయిందా వచ్చా, ఫోన్ చేసే కొందరికి, వాళ్ళకి ఏమో శక్తి అంటే సహాయం చేసా. అన్నిటికీ మాకు బాగా అనుకూలంగా ఉన్నాడు. ఇప్పుడు పేదలకు పెళ్లి అన్న ఇట్లా ఏమో సాయం చేయాల రానంటే రాండి ఇట్లా తాకి అని వచ్చినాము. ఏమో ఆయన చేతులు ఎంత శక్తి ఉంటే అంత ఆయనకి సాయం చేసా. ప్రభాకర్ అన్న ఎప్పుడన్నా ఫోన్ చేయను, ఏం బాగా వచ్చినా నడిజామున ఫోన్ చేసి ఫోన్ ఎత్తాడు. మంచి వ్యక్తి, మేము ఆయనకి సపోర్ట్ చేస్తాము. ఆయన మాకు ఎప్పుడన్నా ఫోన్ చేయండి, మాకేం బాధ వచ్చినా ఆదుకుంటాడు. ఆయన ముందరికి అట్లే పని మేము వెనకాల సపోర్ಟ್ చేస్తాము. ఆయన బాగా ಈ ಸಣ್ಣ ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆದು ಈ ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಪ್ರಭಾಕರ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳುತ್ತಾ, ಅದೇ ರೀತಿ ನಮ್ಮ ಸುನಪಗುಂಡ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಈಗ ಬಂದಿರೋರಿಗೆ ಎಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನ ಪ್ರಾರಂಭಿಸೋಣ. ಬಂಧುಗಳೇ, ಈಗಾಗಲೇ ಪ್ರಭಾಕರ್ ಅವರು ಸಾರ್ವಜನಿಕವಾಗಿ ಏನು ಕೆಲಸ ಮಾಡಬೇಕು ಅಂತ ಜನಗಳ ಕೋರಿಕೆ ಮೇರೆಗೆ ಅವರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಅದೇ ರೀತಿ ಇವಾಗ ಸುನಪಗುಂಟ ಗ್ರಾಮಕ್ಕೆ ಒಂದು ಸಣ್ಣ ವಿಚಾರ ಹೇಳ್ಬೇಕಿತ್ತು. ನಾನು ಒಬ್ಬ ಸಣ್ಣ ಕಾಂಟ್ರಾಕ್ಟರ್. SCP ಗ್ರಾಂಟ್ ಒಂದು ಕೆಲಸ ಆಗಿತ್ತು, ನಾವು ಕೆಲಸ ಮಾಡ್ತಾ ಇದ್ವು. ಪಾಪ ಇನ್ನೂ ಇದ್ದಾರೆ ಅವ್ರ ಊರಲ್ಲೆಲ್ಲ. ಆ ಕೆಲಸ ಮುಗಿಸ್ಕೊಂಡ್ ಬರ್ತಾ ಇದ್ದಾಗ ಇವರೆಲ್ಲ ಸೇರ್ಕೊಂಡು ನಮ್ಮ ಆಂಜನೇಯ ದೇವಸ್ಥಾನ, ನಮ್ಮ ಮೇನ್ ರೋಡ್ ಇಂದ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ರೋಡ್ ಹಾಕ್ಬೇಕಂದ್ರು. ಅದು ಸರ್ಕಾರ ಲೆಕ್ಕದಲ್ಲಿ ಇರ್ಲಿಲ್ಲ. ಇವರೆಲ್ಲ ಹೇಳಿದ್ರು, ಗಂಭೀರವಾಗಿ ಹೇಳಿದ್ರು ಅಂತ ನಮ್ಮ ಪ್ರಭಾಕರ್ ಅವರು ಹೇಳಿದ್ರು. ಪ್ರಭಾಕರ್ ಅವರು ಹೇಳಿದ ತಕ್ಷಣನೇ ಅದಕ್ಕೆ ರೋಡ್ ಮಾಡುದು ಮೊದಲನೇದಾಗಿ. ಎರಡನೇದು, ಮತ್ತೆ ಆ ಊರಲ್ಲೇ ಇನ್ನ ಒಂದು ಕಾರ್ಯಕ್ರಮ ಮನೆ ಬಿದ್ದೋಗಿತ್ತು, ಅಲ್ಲೋಗಿ ಮಾತಾಡಿದ್ರು. ಅಷ್ಟೇ ಕನಿಷ್ಠ ಎಷ್ಟು ಮಾಡಿದ್ವು ಅಂದ್ರೇನು ಇದು ಲೆಕ್ಕಕ್ಕೆ ಇಲ್ಲ, ಅಷ್ಟೊಂದು ಮಾಡಿದ್ದಾರೆ ಸುನಪಗುಂಟೆಗೆ. ಬೇಕಾದ್ರೆ ಇವರೇ ಸಾಕ್ಷಿ. ಅವ್ರು ಹೇಳಿದ್ದಕ್ಕೆ ಏನು ಆರ್ಕೆಸ್ಟ್ರಾ ಮಾಡಿದ್ವು, ಮತ್ತೆ ರಸ್ತೆ ಮಾಡಿದ್ವು, ಮತ್ತೆ ದೇವಸ್ಥಾನಕ್ಕೆ ಸುತ್ತಲೂ ನಾವು ರೋಡ್ ಮಾಡಿದ ತಕ್ಷಣನೇ ಇವರೆಲ್ಲ ಬಂದು ಮತ್ತೆ ಕೇಳಿದ್ರು ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಗ್ರಾನೈಟ್ ಹಾಕೊಡ್ಬೇಕು ಅಂತ. ಅದನ್ನು ನಾವಿಬ್ರು ಮಾತಾಡ್ಕೊಂಡು ಮಾಡ್ಲೇಬೇಕಪ್ಪ ಅಂತ ಮಾತಾಡ್ಕೊಂಡು ಮಾಡಿದ್ವು. ಸುನಪಗುಂಟೆಗೆ ಅಲ್ಲ, ಪ್ರತಿಯೊಂದು ನಮ್ಮ ಹೋಬ್ಳಿನಲ್ಲೆಲ್ಲ, ಇಡೀ ನಮ್ಮ ತಾಲ್ಲೂಕಲ್ಲೇ ಎಲ್ಲಿ ಜನ ಮೆಚ್ಚಿನ ಕಾರ್ಯಕ್ರಮ ಏನಿದ್ದು ನಮ್ಮ ಪ್ರಭಾಕರ್ ಅವರು ಅಟೆಂಡ್ ಮಾಡ್ತಾ ಇದ್ದಾರೆ. ಹಂಗಾಗಿ ಈಗೆಲ್ಲ ನಾವು ಇಲ್ಲಿರೋರೆಲ್ಲ ಇವಾಗ ಪ್ರತಿಜ್ಞೆ ಮಾಡ್ತಾರೆ, ರಾಜಕೀಯವಾಗಿ ಅವಕಾಶ ಬಂದಾಗ ಪ್ರಭಾಕರ್ ಅವ್ರಿಗೆ ಅವರ ಸಹಾಯ ನಾವು ತಗೊಂತಾ ಇದ್ದೀವಿ. ನಮ್ಮ ಸಹಾಯ ಏನು, ಈ ರಾಜಕೀಯ ಅವ್ರಿಗೆ ಸಂದರ್ಭ ಬಂದಾಗ ಅವ್ರ ಕೈ ಬಲಪಡಿಸೋದು. ಈಗೆಲ್ಲ ಇವರೆಲ್ಲ ಕೈ ಬಲಪಡಿಸ್ತೀವಿ ಅಂತ ಎಲ್ಲ ಒಂದ್ ಸ್ವಲ್ಪ ನಾವು ಪ್ರತಿಜ್ಞೆ ಮಾಡ್ಬೇಕು. ಈ ಪ್ರಭಾಕರ್ಗೆ ಆ ಸಂದರ್ಭ ಬಂದಾಗ ಅವ್ರ ಕೈ ನಾವು ಇವಾಗ ಒಬ್ಬ ಪಾರ್ಟಿ ಮೇಲೆ ಗುರುತಿಸ್ಕೊಂಡಿದ್ದಾರೆ, JDS ಪಕ್ಷ ಅಂತ. ಆ ಪಕ್ಷದಲ್ಲಿ ಏನಾದ್ರು ನಮ್ಮ ಕಡನಲ್ಲಿ ನಾಗರಾಜಣ್ಣವರು, MLA ಅವರು, ಸಮೃದ್ಧಿ ಮಂಜಣ್ಣವರು, ಆಮೇಲೆ ನಮ್ಮ ಶ್ಯಾಮಣ್ಣವರು, ಶ್ರೀನಿವಾಸ ರೆಡ್ಡಿ ಅವರು, ನಮ್ಮ ಹೈಕಮಾಂಡ್ ಏನಿದಾರೋ ಎಲ್ರು ಅವ್ರಿಗೆ ಅವಕಾಶ ಕೊಟ್ರೆ ನಾವೆಲ್ಲ ಅವರು ಕೈ ಬಲಪಡಿಸ್ಬೇಕು. ಅವ್ರನ್ನ ಒಳ್ಳೆ ಇದಾಗಿ, ಯಾಕಂದ್ರೆ ಅವ್ರ ಕೈಯಲ್ಲಿ ಏನ್ ಸಹಾಯ ಆಗುತ್ತೆ ಅದನ್ನ ನಾವು ಉಪಯೋಗಿಸ್ಕೊಂತ ಇದೀವಿ ನಮ್ಮೂರಿಗೆ, ನಮ್ಮ ಹಳ್ಳಿಗೆ.
ಹಂಗಾಗಿ ಅವ್ರಿಗೆಲ್ಲ ಕೂಡ ಇವಾಗ ನಮ್ಮ ಸಹಾಯ ಏನಾಗುತ್ತೋ ಅವ್ರನ್ನ ಕೈ ಬಲಪಡಿಸ್ತೀವಿ ಅಂತ ನಾವಂತೂ ಕೈ ಬಲಪಡಿಸ್ತೀವಿ, ಅದು ಎರಡನೇ ಮಾತಿಲ್ಲ. ಇಲ್ಲಿರೋರೆಲ್ಲನೂ ಕೈ ಬಲಪಡಿಸ್ತಾರೆ, ಅವ್ರವ್ರ ಊರಲ್ಲಿ ಅವ್ರವ್ರ ಕೈ ಬಲಪಡಿಸ್ತಾರೆ. ಇವ್ರನ್ನ ಮುಂದೆ ಇನ್ನ ಒಳ್ಳೆ ಸ್ಥಾನಕ್ಕೆ ಜನ ಕಳಿಸ್ಕೊಡ್ತಾರೆ ಅಂತ ನಮಗ ಆ ನಂಬಿಕೆ ಇದೆ. ದೇವ್ರು ಒಳ್ಳೇದ್ ಮಾಡ್ಲಿ, ಇನ್ನ ಒಳ್ಳೇದ್ ಮಾಡ್ಲಿ, ಅವ್ರಿಗೆ ಇನ್ನ ಕೊಡೋ ಶಕ್ತಿ ಕೊಡ್ಲಿ, ಬುದ್ಧಿ ಕೊಡ್ಲಿ, ಅವ್ರಿಗೆ ಇನ್ನಾನು ಆರ್ಥಿಕವಾಗಿ ಆರೋಗ್ಯವಾಗಿ ಎಲ್ಲ ಕೊಡ್ಲಿ ಅಂತ ಆ ಭಗವಂತನ ಬೇಡ್ಕೊಂತ ನಾನು 15 ದಿವಸಕ್ಕೆ ಮೊದಲು ಇದೇ ಟೇಬಲ್ ಇದೇ ನಮ್ಮ ಬಂಗೋದೆ ಗ್ರಾಮಕ್ಕೆ ಪ್ರಭಾಕರ್ ಅವರು ಸೇಮ್ ಇಂತ ನಮ್ಮ JDS ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತರ ಮದುವೆಗೆ ಇದೇ ಟೇಬಲ್ ಇಂದಾನೆ ಆರ್ಥಿಕ ಸಹಾಯ ನಾವು ಬಂಗೋದಕ್ಕೆ ಒಂದು 15 ದಿವಸ ಮೊದಲೇ ಮಾಡುದು. ಇದು 15 ದಿವಸನೂ ಆಗಿಲ್ಲ, ಇನ್ನ ಒಂದು 10 ದಿವಸ ಆಯ್ತು. ಒಂದು 10 ದಿವಸ ಆಯ್ತು. ಇದೇ ಜನ ಎಲ್ಲ ಸೇರಿದ ಹಂಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದು ನಮ್ಮ JDS ಕಾರ್ಯಕರ್ತರೇ ಅಲ್ಲ, ಯಾರು ಬಡವರು ಬಂದ್ರು ಪ್ರಭಾಕರ್ ಆರ್ಥಿಕ ಸಹಾಯ ಮಾಡ್ತಾ ಇದಾರೆ. ಇಡೀ ನಮ್ಮ ಹೋಬ್ಳಿಗೆ ಎಲ್ಲ ನಮ್ಮ ತಾಲ್ಲೂಕಲ್ಲೆಲ್ಲ ಮಾಡ್ತಾ ಇದಾರೆ. ಅವ್ರ ಹೆಸರು ಇನ್ನ ಬೆಳೀಲಿ, ಇನ್ನ ಪ್ರಪಂಚವಾಗಿ ಹೋಗ್ಲಿ ಅಂತ ನಾವು ಆಶಿಸ್ತಾ ಅವ್ರಿಗೆ ಇನ್ನ ಒಳ್ಳೆ ಕಾರ್ಯಕ್ರಮ ಮಾಡ್ಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಹೇಳ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ.